ಎಲ್ಲಾರ್ಗು ನಿದ್ದೆ ಇಳಿತಿದೆ. ಎಲ್ಲ 4 ಗಂಟೆ 3 ಗಂಟೆಗೆ ಎದ್ದಿದ್ದಾರೆ. ಎದ್ದು 7:30 8 ಗಂಟೆ ಆಗ್ತಿದ್ರು ಏನು ದಬ್ಬಾಕಿಲ್ಲ. ಇಲ್ಲಿವರೆಗೂ ಬಂದಿದೀವಿ ಅಷ್ಟೇ. ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಮಗ ಪ್ಲೇಸ್ ಬಾಯ್ಕೊಂಡಾಗ ಹೋಗ್ತೀವಿ. ಆಲ್ಮೋಸ್ಟ್ ಇಲ್ಲಿ ಟಿಫನ್ ಆಯ್ತು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ನೋಡೋಣ ಅಲ್ಲೇನೇನು ಮಾಡ್ತಿದ್ದಾರೆ ಬಾಯ್ಸ್ ಅಂತ. ಹಾಯ್ ಗೈಸ್, ಜಸ್ಟ್ ದರ್ಶನ ಮುಗೀತು. ಒಂದು 30 ಮಿನಿಟ್ಸ್ ಅಲ್ಲಿ ಆಯ್ತು ದರ್ಶನ. ಆನಿಯನ್ ಫ್ರೈ ಆಗ್ತಿದೆ ಇವಾಗ. ಚಿಕನ್ ಕರಿ ಆಮೇಲೆ ಏನ್ ರೈಸ್, ಬಗಾರ ರೈಸ್ ಅದು. ಏನೋ ಬಗಾರ ರೈಸ್ ಚಿಕನ್ ಕರಿ ಅಂತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತೊಂದು ಶಾರ್ಟ್ ಟ್ರಿಪ್ ಪ್ಲಾನ್ ಮಾಡಿದೀವಿ. ಯಾರ್ಯಾರು ಹೋಗ್ತಿದೀವಿ ಅಂದ್ರೆ ನಾನು ಮತ್ತೆ ಯಲಂಕ ಬಾಯ್ಸು. ನೀವು ನೋಡ್ತಿರ್ಬೋದು ಇಲ್ಲಿ ವಿಷ್ಣು, ಇಲ್ಲಿ ವೆಂಕಿ, ಸಂಜೀವ್. ಇವರು ಹೊಸ ಪರಿಚಯ ಇವರು ನಮ್ ವಾಗಲ್ಲಿ. ಸೊ ಎಲ್ಲಾರು ಒಂದು ಶಾರ್ಟ್ ಟ್ರಿಪ್ ಅಂತ ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಇವತ್ತು ದಿನ ಹೇಗಿರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಅಲ್ಲಿ ತುಂಬಾ ಫೇಮಸ್ ಪ್ಲೇಸ್. ಯೂಶಲಿ ಎಲ್ಲಾರು ಸ್ಯಾಟರ್ಡೆ ಸಂಡೇಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಇವತ್ತು ಪೌರ್ಣಮಿ ಬೇರೆ ಅಂತ ಇದ್ದಾರೆ ಎಲ್ಲಾರು. ನೋಡೋಣ ಅಲ್ಲಿ ಏನಾದ್ರು ಸಿಗುತ್ತಾ ನಮ್ಗೆ, ದಿನ ಹೇಗೋಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿಂದ ನಾವು ಇವಾಗ ಯಲಹಂಕ ಇಂದ ಬಿಡ್ತಾ ಇದೀವಿ. ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ನೋಡೋಣ. ಇದು ಬರೀ ನಾವ್ ಮಾತ್ರ ಅಲ್ಲ, ಇನ್ನು ಆಲ್ರೆಡಿ 2 ಕಾರಲ್ಲಿ ಹೊರಟ್ಬಿಟ್ಟವ್ರೆ. ನಾವೇ ಲೇಟ್, ಅಲ್ಲ ನಮ್ಮಿಂದಾನೇ ಲೇಟ್. ಇವನೇ ಯಾವತ್ತು ಲೇಟ್ ಮಾಡೋದು. ನಾನು ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಬರೀ ನಾವು ಬಂದಿರೋದು ಹುಡುಗ ಇವರು. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಚಿಂತಾಮಣಿವರೆಗೂ ಬಂದಿದೀವಿ. ಪ್ಲೇಸ್ ಬಂದು ಚಿನ್ನಸಂದ್ರ ಅಂತೆ. ಇಲ್ಲೊಂದು ಟೀ ಬ್ರೇಕ್ ಹಾಕಿದೀವಿ. ಎಲ್ಲ ನೋಡ್ತಿರ್ಬೋದು, ಟೀ ಹಿಡ್ಕೊಂಡು ನಿಂತಿದೀವಿ ಎಲ್ಲಾರು. ಸೊ ಇಲ್ಲಿ ಟೀ ಕುಡಿಯೋದಕ್ಕೆ ಅಂತ ಬಂದ್ವಿ. ಇಲ್ಲಿಂದ ಟೀ ಕುಡಿದು ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಮದನಪಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ. ನೋಡೋಣ ನೆಕ್ಸ್ಟ್ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಏನ್ ಮಾಡ್ತೀವಿ ಅಂತ. ಎಲ್ಲಾರ್ಗು ನಿದ್ದೆ ಇಳಿತಿದೆ. ಎಲ್ಲ 4 ಗಂಟೆ 3 ಗಂಟೆಗೆ ಎದ್ದಿದ್ದಾರೆ. ಎದ್ದು 7:30 8 ಗಂಟೆ ಆಗ್ತಿದ್ರು ಏನು ದಬ್ಬಾಕಿಲ್ಲ. ಇಲ್ಲಿವರೆಗೂ ಬಂದಿದೀವಿ ಅಷ್ಟೇ. ಇಲ್ಲಿಂದ 2 hours ಇದೆ ಇನ್ನು ಹೋಗೋದಕ್ಕೆ. ನೋಡೋಣ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ಸೊ ಗೈಸ್, ಮದನಪಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಟಿಫನ್ ತಿನ್ನೋಣ ಅಂತ ಇಲ್ಲಿಂದ ಕಾಣಿಸ್ತಿದ್ದಲ್ಲ, ಇದೊಂದು ಚಿಕ್ಕ ಹೋಟೆಲ್. ಈ ಹೋಟೆಲ್ ಅಲ್ಲಿ ತಿನ್ನೋಣ ಅಂತ ಇವಾಗ ಸ್ಟಾಪ್ ಮಾಡಿದೀವಿ. ಇಲ್ಲಿ ಎಗ್ ದೋಸೆ, ಇಡ್ಲಿ ಎಲ್ಲ ಸಿಗುತ್ತಂತೆ. ಇವನು ರೆಗ್ಯುಲರ್ ಕಸ್ಟಮರ್. ರೆಗ್ಯುಲರ್ ಅಂತ ಅಲ್ಲ, ನಾನು ಮದನಪಲ್ಲಿಗೆ ಯಾವಾಗ ಬಂದ್ರು ಮ್ಯಾಕ್ಸಿಮಮ್ ತಿನ್ನಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ ದೋಸೆ, ಇಡ್ಲಿ ಎಲ್ಲ. ಅಂದ್ರೆ ಚಟ್ನಿ ಮೇನ್. ನೋ ಕಾಮೆಂಟ್ಸ್. ಏನೋ ಫುಲ್ ಕಂಪ್ಲೀಟ್ ಗ್ರೌಂಡ್ನಟ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟ್. ಐ ಲೈಕ್ ಇಟ್. ಅದಕ್ಕೆ ಈ ಒಂದು ವೇಳೆ ಎಲ್ಲಾದ್ರೂ ಹೋಗ್ತಿದ್ರು ಮದನಪಲ್ಲಿ ಸೈಡ್ ಬಂದ್ರೆ ಟಿಫನ್ ಇಲ್ಲಿ ಮಾಡ್ಬಿಟ್ಟು ಆಮೇಲೆ ಬೇರೆ ಕಡೆ ಹೋಗ್ತೀರಿ. ಸೊ ಇವಾಗ ಏನ್ ಆರ್ಡರ್ ಮಾಡಿದ್ದೆ ಅಲ್ವಾ? ಇನ್ನು ಜಸ್ಟ್ ಇವಾಗ ಬರೀ ದೋಸೆ, ಎಗ್ ದೋಸೆ ಮಾತ್ರ ಇದೆ. ಆಮೇಲೆ ತಿಂದ್ಮೇಲೆ ಇನ್ನು ಇಡ್ಲಿ ಟ್ರೈ ಮಾಡೋಣ. ಸೊ ವೇಟಿಂಗ್ ಫಾರ್ ದೋಸೆ ಬರ್ಲಿ, ನೋಡೋಣ ಟೇಸ್ಟ್ ಹೇಗಿದೆ. ಅಲ್ಲಿ ನಾವು ಆಲ್ರೆಡಿ ತಿಂದಿದ್ದೀವಿ, ಚೆನ್ನಾಗಿತ್ತು. ಇದು ಸೆಕೆಂಡ್ ಟೈಮ್ ನನಗೆ. ನೋಡೋಣ ಹೇಗಿರುತ್ತೆ. ನೋಡ್ಬೋದು ದೋಸೆ ಬಂದಿದೆ, ಎಗ್ ದೋಸೆ ಚಟ್ನಿ ತಿಂತಾ ಇದ್ದಾನೆ ಫಸ್ಟ್. ಹೇಗಿದೆ ಮಗ ಟೇಸ್ಟ್? ನೈಸ್. ನೋಡ್ಬೋದು ಎಗ್ ದೋಸಾ. ಇದು ಸೆಕೆಂಡ್ ದೋಸಾ. ಇದು ಮಸಾಲಾ ದೋಸಾ. ಒಂದು ಬ್ಯಾಟ್ಸ್ಮನ್, ಇವನು ಸೆಕೆಂಡ್ ಬ್ಯಾಟ್ಸ್ಮನ್. ಅವನು ಮಸಾಲಾ ದೋಸಾ ಎಗ್ ದೋಸಾ ಎರಡು ಮಿಕ್ಸ್ ಮಾಡಿ ಇವ್ರದ್ದು ಸೆಕೆಂಡ್ ಮಸಾಲಾ ದೋಸಾ. ಇವ್ರದ್ದು ಸೆಕೆಂಡ್ ಅಂತೆ. ನಂದಿಲ್ಲ, ನಂದು ಒಂದಕ್ಕೆ ಆಫ್ ಆಗೋಯ್ತು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಮಗ ಪ್ಲೇಸ್ ಬಾಯ್ಕೊಂಡಾಗ ಹೋಗ್ತೀವಿ. ಆಲ್ಮೋಸ್ಟ್ ಇಲ್ಲಿ ಟಿಫನ್ ಆಯ್ತು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ನೋಡೋಣ ಅಲ್ಲೇನೇನು ಮಾಡ್ತಿದ್ದಾರೆ ಬಾಯ್ಸ್ ಅಂತ. ಸೊ ಅಲ್ಲೇನೇನು ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಗೈಸ್, ಜಸ್ಟ್ ದರ್ಶನ ಮುಗೀತು. ಒಂದು 30 ಮಿನಿಟ್ಸ್ ಅಲ್ಲಿ ಆಯ್ತು ದರ್ಶನ. 50 ರುಪೀಸ್ ಟಿಕೆಟ್ ತಗೊಂಡೋಗಿದ್ವಿ. ತುಂಬಾ ಜನ ಇದ್ದಾರೆ. ಫ್ರೀ ದರ್ಶನಗಂತೂ ತುಂಬಾನೇ ಜನ ಇದ್ದಾರೆ. ನಾವು ಅದಕ್ಕೆ 50 ರುಪೀಸ್ ಕೊಟ್ಟು ತಗೊಂಡೋದ್ವಿ. ಒಳಗಡೆ ಕ್ಯಾಮ್ರಾ ಆಗ್ಲಿ ಮೊಬೈಲ್ ಆಗ್ಲಿ ಏನು ಅಲೋ ಇರ್ಲಿಲ್ಲ. ಅದರಿಂದ ಏನು ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ.
ನೋಡೋಣ ನಿಮ್ಗೆ ಆದ್ರೆ ಆಚ ಕಡೆಯಿಂದ ದೇವಸ್ಥಾನ ಹೇಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಇದೇ ದೇವಸ್ಥಾನ. ಎಲ್ಲ ಎಷ್ಟು ಕಾರ್ಗಳು ನಿಂತಿದೆ ನೋಡಿ. ಫುಲ್ ಪಾರ್ಕಿಂಗ್, ಜನ ತುಂಬೋಗ್ಬಿಟ್ಟಿದ್ದಾರೆ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದರಿಂದ ನಾವು 50 ರೂಪೀಸ್ ಕೊಟ್ಟು ದರ್ಶನ ಮುಗಿಸ್ಕೊಂಡು ಇವಾಗ ಮುಂದಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು, ಇದೇ ಎಂಟ್ರಿ ಫಸ್ಟ್ ಇಲ್ಲಿ ಕೊಟ್ಟಿದ್ದು ನಾವು. ಇಲ್ಲೇ ಇದೀವಿ ಅಂದ್ರೆ ಆಲ್ರೆಡಿ ದರ್ಶನ ಮುಗೀತು, ಅಂದ್ರೆ ತುಂಬಾ ಬೇಗನ ಮುಗೀತು. ಅಲ್ಲಿ ಮುಂದೆ ಟೆಂಪಲ್ ಇದೆ ಕಡೆ, ಜಸ್ಟ್ ಎಂಟ್ರಿ ಮಾತ್ರ ಈ ಕಡೆ. ಎಷ್ಟೊಂದ್ ಜನ ಮನೆ ಕಟ್ಟಕ್ಕಂತ ಕಲ್ಲುಗಳು ಇಟ್ಬಿಟ್ಟವ್ರೆ, ಅದೊಂದು ನಂಬಿಕೆ. ಎಸ್, ಕಲ್ಲುಗಳೆಲ್ಲ ಖಾಲಿ ಆಗ್ಬಿಟ್ಟವಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಬೀಳಿಸ್ಬಿಟ್ಟು ಇನ್ನೊಂದು ಕಟ್ತಾರೆ ಅವ್ರ. ಇದು ಚಿಕ್ಕ ಟೆಂಪಲ್ ಇದು, ರಣಬೇರಿ ಗಂಗಮ್ಮ ಅಂತ. ದಾರ ಕಟ್ತಾ ಇರ್ತಾರೆ, ಕಟ್ಟಿಸ್ಕೋಬಹುದು. ದಾರ ಕಟ್ಟಿಸ್ತಾರೆ, ದಾರ ಕಟ್ಟಿಸ್ಕೊಂಡು. ಹಾಯ್ ಗಾಯ್ಸ್, ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಸ್ಪಾಟ್ ಹುಡುಕಿದೀವಿ. ನೋಡ್ಬೋದು ಇಲ್ಲಿ ಈ ಸ್ಪಾಟ್ ಅಲ್ಲಿ ಬಂದು ನಿಮ್ಗೆ ಎಲ್ಲಾ ತರ ಐಟಮ್ಸ್, ಪಾತ್ರೆ, ಗ್ಯಾಸು ಎಲ್ಲ ಸಿಗುತ್ತೆ. ನೀವು ಐಟಮ್ಸ್ ತಗೊಂಬಂದ್ರೆ ಇಲ್ಲೇ ಅಡಿಗೆ ಕೂಡ ಮಾಡ್ಕೋಬಹುದು. ನೋಡೋಣ ಏನೇನ್ ಮಾಡ್ತಿದ್ದಾರೆ ಅಂತ. ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಇವರು ನಮ್ ಬಾಸ್. ಹಾಯ್ ಬಾಸ್. ಯಾವಿ ಟೈಮಿಂಗ್ ರಾ ಸಚ್ಚಿನಾಡ ರಂಡಿ ಸರ್. ಏನ್ ಕಟ್ ಮಾಡ್ತಿದ್ದೀರಾ ಬಾಸ್? ಸೌತೆಕಾಯಿ ಕಟ್ ಮಾಡ್ತಿದ್ದೀರಾ? ಹಾ ಓಕೆ, ಅಷ್ಟೇನಾ ಸೌತೆಕಾಯಿ ಕಟ್ ಮಾಡೋದು? ಸುಶಾಂತ್ ಬ್ರೋ ಏನೋ ಕುಕ್ ಮಾಡ್ತಿದ್ದಾರೆ. ಏನ್ ಬ್ರೋ ಮಾಡ್ತಿದ್ದೀರಾ? ಚಿಕನ್ ಕರಿ. ಪಾತ್ರೆ ಎಲ್ಲ ರೆಡಿ ಆಗಿದೆ. ರೈಸ್, ಈ ಐಟಮ್ ಎಲ್ಲ ನಾವು ಬರ್ಬೇಕಾಗಿ ತಗೊಂಡ್ಬಂದಿರೋದು. ಸೊ ಇವರೇ ಓನರು. ಆನಿಯನ್ ಫ್ರೈ ಆಗ್ತಿದೆ ಇವಾಗ. ಚಿಕನ್ ಕರಿ, ಆಮೇಲೆ ಏನ್ ರೈಸ್? ಬಗಾರ ರೈಸ್. ಅದು ಏನೋ ಬಗಾರ ರೈಸ್, ಚಿಕನ್ ಕರಿ ಅಂತೆ. ಬಗಾರ ರೈಸ್ ಗೆಟಿಂಗ್ ರೆಡಿ, ಪ್ರಿಪೇರ್ಡ್ ಬೈ ವಿಷ್ಣು. ಲೇಟರ್ ರಿವ್ಯೂ ಎಲ್ಲ ವಿಷ್ಣುಗೆ ಕೊಡೋದಿದ್ದು. ಫಸ್ಟ್ ಆನಿಯನ್ ಹೋಗಿದೆ, ಅಲ್ಲಿ ಚಿಕನ್ ಗ್ರೇವಿ ಆಲ್ಮೋಸ್ಟ್ ಮಸಾಲ ಗಿಸಾಲ ಎಲ್ಲ ಹಾಕಿದ್ದಾರೆ. ಇಂಗ್ರೀಡಿಯಂಟ್ 2 ಟೊಮೊಟೊ. ವಿಷ್ಣು ನೋಡ್ಬೋದು ಇಲ್ಲಿ ರೈಸ್ ಮಾಡ್ತಿದ್ದಾನೆ. ರೈಸ್ಗೆ ನೋಡಿ ಇಲ್ಲಿ ಮೆಜರಿಂಗ್ ಏನ್ ಇಟ್ಕೊಂಡಿದ್ದಾನೆ ಅಂತ. ಸೊ ಈ ಪಾತ್ರೆಯಲ್ಲಿ ರೈಸ್ ನ ಮೆಜರ್ ಮಾಡೋದಿಕ್ಕೆ ಅಂತ ಹಾಕ್ತಿದ್ದಾರೆ. ಅಷ್ಟೇ ಹಾಕ ಮಗ. ಇವಾಗ ಒಂದು ಮೆಜರ್ಮೆಂಟ್ ಸಿಕ್ತು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗೋಯಿಂಗ್ ಇನ್. ಆ ಸೈಡು ಹೊಸ ಇಂಗ್ರೀಡಿಯಂಟ್ ಕಬಾಬ್ ರೆಡಿ ಮಾಡ್ತಿದ್ದಾರೆ. ಇವಾಗ ವಾಟರ್ ಹಾಕ್ತಿದ್ದಾನೆ ಮಿಕ್ಸಿಂಗ್ಗೆ. ಸೆಕೆಂಡ್ ಟಂಬ್ಲರ್ ವಾಟರ್. ಇನ್ ಕೇಸ್ ಟೇಸ್ಟ್ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ ನೋಡಿ ಇವನೇನೆ ಬಗಾರ ರೈಸ್ ಮಾಸ್ಟರ್ ಇವನು. ಇವಾಗ ಸಾಲ್ಟು ಒಂದು.
ಒಂದೂವರೆ. ಅಲ್ಲಿ ಕಬಾಬ್ ಹೋಗ್ತಾ ಇದೆ. ಸೊ ಗೈಸ್ ನೋಡ್ತಿರ್ಬೋದು, ಬಗಾರ ರೈಸ್, ಚಿಕನ್ ಗ್ರೇವಿ. ಇದು ಬಗಾರ ರೈಸು, ಇದು ಚಿಕನ್ ಗ್ರೇವಿ. ಇವಾಗ ನೋಡಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕಲಾಗಿದೆ. ನಿಮ್ಗೆ ಯಾರಿಗಾದ್ರೂ ಬಗಾರ ರೈಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಷ್ಣು ತೇಜ ಅಂತ ಯೂಟ್ಯೂಬ್ ಅಲ್ಲಿ ಇರುತ್ತೆ ನೋಡಿ, ಇವನೇ ಅದು. ಅವನ ಹತ್ರ ತಿಳ್ಕೊಳ್ಳಿ ಹೇಗೆ ಅಂತ. ಫುಲ್ ಡೀಟೇಲ್ಸ್ ಹೇಳ್ಕೊಡ್ತಾನೆ ನಿಮ್ಗೆ. ಕ್ರೇಜಿ ಆಗಿದೆ, ಟ್ರೈ ಮಾಡಿ. ಕಬಾಬ್ ಚೆನ್ನಾಗಿತ್ತು, ಕಬಾಬ್ ಕೂಡ ಮಾಡಿದ್ವಿ, ಕಬಾಬ್ ಕೂಡ ಚೆನ್ನಾಗಿತ್ತು. ಇವಾಗ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ. ಸೊ ಇವಾಗ ಈ ಬಗಾರ ರೈಸ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಮನೆಗೆ ಹೊರಡ್ತೀವಿ. ಅದು ಹೋಗ್ಬೇಕಾದ್ರೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್. ಹಾಯ್ ಗಾಯ್ಸ್, ಸೊ ಮುಗಿದಿದೆ ಇಲ್ಲಿ. ಇವಾಗ ಮುಗಿಸ್ಬಿಟ್ಟು ನಾವು ರಿಟರ್ನ್ ಆಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ಬಾಯ್ಸ್ ಎಲ್ಲ. ವಿಷ್ಣು ಕಾಣಿಸ್ತಿಲ್ಲ. ರಸಮ್, ಇದು ರಸಮ್. ಇದು ಎಲ್ಲ ಕನ್ಫ್ಯೂಸ್ ಆಗ್ಬೇಡಿ. ಇವರು ಡ್ಯಾನ್ಸರ್, ಇವನು ಹರಿ ಅಂತ. ಏನ್ ಬ್ರೋ ಇನ್ನೊಂದ್ ಟೈಮ್? ಕುಮಾರ್ ಟ್ರಾವೆಲ್, ಕುಮಾರ್ ಟ್ರಾವೆಲರ್. ಇವ್ರು ಜೈ ಶ್ರೀರಾಮ್ ಅಂತೆ. ನಿಂದು ಬ್ರೋ? ಸುಜಯ್ ಜೈ ಶ್ರೀರಾಮ್ ಅಂತೆ. ನಿಂದು ಬ್ರೋ? ಇವನ್ ವೆಂಕಿ, ಇವನ್ ಎಲ್ರಿಗೂ ಗೊತ್ತಿರುತ್ತೆ. ಸಂಜೀವ್, ಇದು ನಮ್ ಬಾಸು. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಉಮೇಶ್, MLA ಬಾಸು. ಅಲ್ಲ, ಈ ಟ್ರಿಪ್ ಆರ್ಗನೈಸರ್ ಇವರನ್ನೇ. ಎಲ್ಲಾರ್ಗು ಬಾಯ್ ಹೇಳು ಉಮೇಶ್. ಬಾಯ್. ಅಷ್ಟೇನಾ? ಲವ್ ಯು ಆಲ್ ಅನ್ನು. ಲವ್ ಯು ಆಲ್. ಓಕೆ. ಹಾಯ್ ಗೈಸ್, ಸೊ ಇವಾಗ ನಾವು ಮದನಪಲ್ಲಿ ರೋಡ್ ಅಲ್ಲಿ ಒಂದು ಫೇಮಸ್ ಟೀ ಶಾಪ್ ಅಂತೆ. ಶಾಪ್ ನೇಮ್ ಬಂದು ರಾಯಲ್, ಶಾಪ್ ನೇಮ್ ಬಂದು ರಾಯಲ್ ಇರಾನಿ ಚಾಯ್ ಅಂತ. ಇಲ್ಲಿಂದ ಕಾಣಿಸ್ತಿದೆಯಲ್ಲ, ಇದೇ ಲೊಕೇಶನ್. ಸೊ ಇಲ್ಲಿ ಟೀ ಕುಡಿಯೋಣ ಅಂತ ಶಾಪ್ ಹಾಕಿದೀವಿ. ಟೀ ಆರ್ಡರ್ ಮಾಡಿದ್ದಾರೆ, ನೋಡ್ಬೋದು. ಟೀ ತಗೊಂಡಿದ್ದಾರೆ. ಒಂದು ಟೀ ಬಿಸ್ಕೆಟ್ ಎರಡು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ದಿಸ್ ಈಸ್ ಇರಾನಿ ಚಾಯ್. ನೋಡೋಣ ಹೇಗಿರುತ್ತೆ ಚಾಯ್ ಅಂತ. ಆಕ್ಚುಲಿ ಚೆನ್ನಾಗಿದೆ. ಸೊ ಮದನಪಲ್ಲಿ ರೋಡ್ ಅಲ್ಲಿ ಯಾರಾದ್ರೂ ಟ್ರಾವೆಲ್ ಮಾಡ್ಬೇಕಾಗ ರಾಯಲ್ ಅರೇಬಿಯಾ ಇರಾನಿ ಚಾಯ್ ಟ್ರೈ ಮಾಡ್ಬೋದು. ಟೀ ಚೆನ್ನಾಗಿದೆ ಇಲ್ಲಿ. ಚಿತ್ತೂರು ಟು ಕದಿರಿ ಬೈಪಾಸ್ ರೋಡ್ ಅಲ್ಲಿ ಇದೆ. ಚಿತ್ತೂರು ಟು ಕದಿರಿ ಬೈಪಾಸ್ ರೋಡ್ ಅಂತೆ. ನೋಡಿ ಬಿಸ್ಕೆಟ್ ಹತ್ಕೊಂಡು ಇರಾನಿ ಚಾಯ್ ಹೆಂಗ್ ತಿಂತಿದ್ದಾನೆ. ಇವ್ನು ನೋಡಿ, ಇವ್ನು ಎಲ್ಲಾರ್ಗಿನ್ನ ಡಯಟ್ ಕಾನ್ಶಿಯಸ್, ಅದಕ್ಕೇನೆ ಥಮ್ಸ್ ಅಪ್ ಅಲ್ಲಿ ಇದ್ದಾನೆ. ಇವ್ನು ಟೀ ಬೇಡವಂತೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇವಾಗ ಆಲ್ರೆಡಿ ಟೈಮ್ ಆಲ್ಮೋಸ್ಟ್ 5 o'clock ಆಗಿದೆ ಅನ್ಸುತ್ತೆ. 5:20 ಆಗ್ತಿದೆ. ಮ್ಯಾಪ್ ಅಲ್ಲಿ 9 o'clock ತೋರಿಸ್ತಿದೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಹಾಯ್ ಗೈಸ್, ಸೊ ಡೇ ಕಂಪ್ಲೀಟೆಡ್. ಇವಾಗ ಟೈಮ್ ಬಂದು ನೋಡ್ಬೋದು ಇಲ್ಲಿ 9:16 ಆಗಿದೆ. ಅಲ್ಲಿ ನಾವು ಬಿಟ್ಟಾಗ ಟೈಮು 4:30 ಆಗಿತ್ತು. 9:16 ಬಂದಿದ್ದೀವಿ. ಎರಡು ಟೀ ಬ್ರೇಕ್ ಹಾಕ್ಕೊಂಡು. ಮನೆಗೆ ಹೋಗಿದ್ರಿ, ಒಬ್ಬ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಕೂಡ ಮುಗಿಸ್ಕೊಂಬಂದ್ವಿ. ಸೊ ಇವಾಗ ಎಲ್ಲ ಇಳ್ದೋಗಿದ್ದಾರೆ, ಎಲ್ಲರೂ ಹೋದ್ರು. ವಿಷ್ಣುಗೆ ಬಾಯ್ ಹೇಳೋ ಟೈಮ್ ಇವಾಗ. ಬಾಯ್ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಎಲ್ಲಾದರೂ ಹೋದರೆ ಅಪ್ಲೋಡ್ ಮಾಡ್ತೀರಿ ಮತ್ತೆ ವಿಡಿಯೋ. ಇವತ್ತಂತೂ ಏನೋ ಆ್ಯಕ್ಚುಲಿ ಹೊಸ ಫ್ರೆಂಡ್ಸ್ ಅಂದ್ಕೊಳ್ಳಿ, ಅಂದರೆ ಅವ್ರ ಜೊತೆ ಫಸ್ಟ್ ಟೈಮ್ ಹೋಗಿದ್ದು ನಾವು ಆಚೆ. ಓಕೆ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಪ್ಡೇಟ್ ಮಾಡ್ತೀವಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ, ಇಲ್ಲ ಏನು ಪ್ಲೇಸ್ ಸೆಲೆಕ್ಟ್ ಮಾಡ್ತೀವಿ ಏನು ಅಂತ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.